ಲೂಸಿಫರ್ 2 ಎಂಪರನ್ ಬಿರುಗಾಳಿ ಎಬ್ಬಿಸಿದ ಮೋಹನ್ ಲಾಲ್ ಅವರು ಮತ್ತೊಮ್ಮೆ ಸುಂಟರ್ ಗಾಳಿ ಎಬ್ಬಿಸ್ತಾ ಇದ್ದಾರೆ. ಆದ್ರೆ ಈ ಬಾರಿ ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿ. ಹೌದು, ನಾನ್ ಮಾತಾಡ್ತಾ ಇರೋದು ತುದಾರಂ ಮೂವಿ ಬಗ್ಗೆ. ಈ ಮೂವಿನಲ್ಲಿ ಮೋಹನ್ ಲಾಲ್ ಅವರಂತೂ ಫುಲ್ ರಾಕ್, ಕ್ಲಾಸ್, ಮಾಸ್ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಮೋಹನ್ ಲಾಲ್ ಅವರು ಈ ಮೂವಿನಲ್ಲಿ ಬೆಂಜ್ ಎಂಬ ಕ್ಯಾರೆಕ್ಟರ್ ಇಂದ ಮೂಡಿ ಬಂದಿದ್ದಾರೆ. ಅವರೊಬ್ಬ ಹಂಬಲ್ ಟ್ಯಾಕ್ಸಿ ಡ್ರೈವರ್. ಅವರ ಹತ್ರ ಒಂದು ಬ್ಲಾಕ್ ಅಂಬಾಸಿಡರ್ ಇದೆ, ಅದನ್ನ ಓಡಿಸ್ಕೊಂಡು ಜೀವನ ನಡೆಸಿರ್ತಾರೆ. ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮ್ಯಾನ್. ಅವ್ರಿಗೊಬ್ರು ಹೆಂಡತಿ ಇದಾರೆ ಮತ್ತು ಇಬ್ರು ಮಕ್ಕಳಿದ್ದಾರೆ. ಅಕಸ್ಮಾತ್ ಆಗಿ ಅವ್ರ ಕಾರ್ ಒಂದಿನ ಆಕ್ಸಿಡೆಂಟ್ ಆಗೋಗುತ್ತೆ. ಅದಾದ್ಮೇಲೆ ಅದನ್ನ ರಿಪೇರಿಗೆ ಅಂತ ಬಿಟ್ಟಿರ್ತಾರೆ. ಅವಾಗ ರಿಪೇರಿ ಮಾಡೋನು ಅದನ್ನ ಅವನ ಇಲ್ಲಿಗಲ್ ಕೆಲ್ಸಕ್ಕೆ ಅಂತ ಬಳಸ್ಕೊಂಡ್ಬಿಡ್ತಾನೆ. ಅದ ನಂತರ ಪೊಲೀಸ್ ಅವರು ಅದನ್ನ ಇಂಪೌಂಡ್ ಮಾಡಿ ಇಟ್ಕೊಂಡಿರ್ತಾರೆ. ಮೋಹನ್ ಲಾಲ್ ಅವರು ಅದನ್ನ ಬಿಡಿಸ್ಕೊಳ್ಳೋಕೋಸ್ಕರ ತುಂಬಾ ಪ್ರಯತ್ನ ಪಡ್ತಾರೆ. ಯಾವುದೇ ರೀತಿಯಾದ ಫಲಕಾರಿ ಆಗಲ್ಲ. ಒಂದ್ ರಾತ್ರಿ ಬೆಂಜ್ ಪೊಲೀಸ್ ಸ್ಟೇಷನ್ ಬಂದು ಸೀನಿಯರ್ ಆಫೀಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಆ ಕಾರ್ ನನ್ನ ಫ್ಯಾಮಿಲಿ ತರ ದಯವಿಟ್ಟು ಬಿಟ್ಕೊಡಿ, ತಗೊಂಡೋಗ್ತೀನಿ ಅಂತ ಹೇಳ್ತಾನೆ. ಅವಾಗ ಸೀನಿಯರ್ ಆಫೀಸರ್ ಇದ್ದವನು ಸರಿ ತಗೊಂಡೋಗು ಅಂತಾನೆ. ತದನಂತರ ನನ್ಗೊಂದು ಸಹಾಯ ಮಾಡು, ನನ್ನ ಮದ್ವೆ ಕರ್ಕೊಂಡು ಹೋಗು, ಅದಾದ್ಮೇಲೆ ನಿನ್ ಕಾರ್ ನೀನ್ ತಗೊಂಡೋಗು ಅಂತ ಹೇಳ್ತಾರೆ. ಸೊ ಬೆಂಜ್ ಅವ್ರನ್ನ ಕರ್ಕೊಂಡು ಮದ್ವೆಗೆ ಹೋಗ್ತಾನೆ. ರಿಸೆಪ್ಷನ್ ಆಗುತ್ತೆ. ಅದಾದ್ಮೇಲೆ ಪೊಲೀಸ್ ಆಫೀಸರ್ ಮತ್ತೆ ಇಲ್ಲ, ನಂಗೆ ಇನ್ನೊಂದ್ ಸ್ವಲ್ಪ ಕೆಲಸ ಇದೆ, ಇನ್ನೊಂದು ಫಾರ್ಮ್ ಹೌಸ್ ಹೋಗ್ಬೇಕು, ಅಲ್ಲಿ ಕರ್ಕೊಂಡು ಹೋಗು, ಅದಾದ್ಮೇಲೆ ನಿನ್ ಪಾಡೆ ನೀನ್ ಕಾರ್ ತಗೊಂಡೋಗು ಅಂತ ಹೇಳ್ತಾರೆ. ಸೊ ಬೆಂಜ್ ಒಪ್ಕೊಂಡು ಕರ್ಕೊಂಡು ಹೋಗ್ತಾನೆ. ಹೋಗ್ಬೇಕಾದ್ರೆ ಕಾಡ್ ಮಧ್ಯೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ನಿಜ ಸತ್ಯವನ್ನು ಹೇಳ್ತಾರೆ. ಅಂದ್ರೆ ಒಂದು ಟ್ರೂತ್ ಬಾಂಬ್ ನಾಕ್ತಾರೆ. ಏನಂದ್ರೆ ನಿನ್ ಕಾರ್ ಡಿಕ್ಕಿ ಒಳಗೆ ಒಂದು ಬಾಡಿ ಇದೆ, ಅದನ್ನ ಊತಾಕಕ್ ಬಂದಿದೀವಿ, ಸುಮ್ನೆ ಇರೋ ಇಲ್ದ ನಿನ್ನನ್ನು ಸಾಯಿಸ್ಬಿಡ್ತೀವಿ, ನಿಮ್ ಮನೆಯವ್ರನ್ನು ಸಾಯಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಸೊ ಬೆಂಜ್ ಬೇರೆ ಏನು ಆಪ್ಷನ್ ಇಲ್ಲ, ಸುಮ್ನೆ ಆಗೋಗ್ತಾನೆ, ಏನು ಮಾಡಕ್ ಹೋಗಲ್ಲ. ಅವ್ರ ಪಾಡಕ್ ಅವ್ರ ಬಾಡಿನ ಹೂತಾಕ್ಬಿಟ್ಟು ಬರ್ತಾರೆ. ಅದಾದ್ಮೇಲೆ ನಡೆಯುತ್ತಲ್ಲ, ಸತ್ತಿರೋನ್ ಯಾರು, ಬೆಂಜ್ಗೆ ಏನಾಗುತ್ತೆ, ಅವ್ನ ವೈಫ್ಗೆ ಏನಾಗುತ್ತೆ, ಅವ್ನ ಮಗಳಿಗೆ ಏನಾಗುತ್ತೆ ಅನ್ನೋದೇ ಸ್ಟೋರಿ. ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದಾರಪ್ಪ. ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ ಮೋಹನ್ ಲಾಲ್ ಅವರ ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಸ್ಪೆಷಲಿ ಆ ರಾ ಎಮೋಷನ್ಸ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನ್ಯಾಚುರಲ್ ಆಕ್ಟಿಂಗ್ ಅಂಡ್ ಆಕ್ಷನ್ ಸೀಕ್ವೆನ್ಸಸ್ ಅಂತೂ ವಿಷಲ್ ಹೊಡಿಬೇಕು, ಆ ತರ ಇದೆ ಆಕ್ಷನ್ ಸೀಕ್ವೆನ್ಸಸ್. ಅವರ ರಾ ಎಮೋಷನ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಮೂವಿನಲ್ಲಿ ಮೇನ್ ಪೊಲೀಸ್ ಆಗಿ ಮಾಡಿದ ಪ್ರಕಾಶ್ ವರ್ಮಾ ಅವರು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆಡಿಯನ್ಸ್ ಗೆ ಅವ್ರು ನೋಡಿದ್ರೆ ಕೋಪ ಬರ್ತಾ ಇರುತ್ತೆ, ಅದರಿಂದಾನೇ ತಿಳ್ಕೊಳ್ಳಿ ಅವ್ರು ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಅಂತ. ಜೆನ್ಯೂನ್ನೆಸ್ ತುಂಬಾ ಚೆನ್ನಾಗಿದೆ ಮತ್ತು ಸ್ಟೋರಿಗೆ ಹೈಪ್ ಕೊಡುತ್ತೆ. ಅವ್ರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮೋಹನ್ ಲಾಲ್ ಅವರ ವೈಫ್ ಆಗಿ ಮಾಡಿರೋ ಶೋಭಾ ಅವ್ರದ್ದು ಸ್ವಲ್ಪ ಸ್ಮಾಲ್ ಕ್ಯಾರೆಕ್ಟರ್, ಬಟ್ ಎಲಿಗೆನ್ಸ್ ತರ್ತಾರೆ ಸ್ಟೋರಿಗೆ. ಜೊತೆಗೆ ಸಪೋರ್ಟಿಂಗ್ ರೋಲ್ ಅಲ್ಲಿ ಮಾಡಿರೋ ಬಿನ್ನು ಪಾಪು ಅವರು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಸ್ಪೆಷಲಿ ಸ್ಯಾಡ್ ಮೂಮೆಂಟ್ಸ್ ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ಲೊಕೇಶನ್ಸ್ ಕೂಡ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದಾದ್ಮೇಲೆ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲೂ ಲೌಡ್ ಅನ್ಸಲ್ಲ, ಎಲ್ಲೂ ಸ್ಲೋನು ಅನ್ಸಲ್ಲ. ನಿಮ್ಗೆ ತುಂಬಾ ಚೆನ್ನಾಗಿ ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕು ಅಷ್ಟಷ್ಟೇ ಇಟ್ಕೊಂಡು ಹೋಗಿದ್ದಾರೆ. ಇಷ್ಟೊತ್ತು ಪಾಸಿಟಿವ್ಸ್ ಬಗ್ಗೆ ಮಾತಾಡಿದ್ವಿ, ನೆಗೆಟಿವ್ಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಆಗಿ ಡೈರೆಕ್ಷನ್ ಸ್ವಲ್ಪ ಚೆನ್ನಾಗಿಲ್ಲ. ಯಾಕೆ ಅಂದ್ರೆ ಅವರು ಮೂಮೆಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಮೂಮೆಂಟಮ್ ಮೇಲೆ ಅಲ್ಲ. ಅದರಿಂದ ನಿಮ್ಗೆ ಸ್ಟೋರಿಲಿ ಸ್ವಲ್ಪ ಇನ್ಕನ್ಸಿಸ್ಟೆನ್ಸಿ ಸಿಗುತ್ತೆ, ಅದೊಂದು. ಅದಾದ್ಮೇಲೆ ಸ್ಕ್ರೀನ್ ಪ್ಲೇ ಕೂಡ ಅಷ್ಟು ಸ್ಟ್ರಾಂಗ್ ಇಲ್ಲ. ಹಳೆ 1990s ಮೂವೀಸ್ ತರಾನೇ ಇದೆ, ಏನು ಸ್ವಲ್ಪ ಚೇಂಜಸ್ ಏನಿಲ್ಲ. ಆಗಿನ ಕಾಲದ ಮೂವೀಸ್ ನೋಡಿರೋರು ಮತ್ತೆ ಜಾಸ್ತಿ ಥ್ರಿಲ್ಲರ್ ನೋಡಿರೋರಿಗೆ ಈ ಮೂವಿ ಸೇಮ್ ಟು ಸೇಮ್ ಇದೆಪ್ಪ, ಏನ್ ಚೇಂಜಸ್ ಇಲ್ಲ ಅಂತ ಬರುತ್ತೆ. ಜೊತೆಗೆ ಇನ್ನೊಂದೇನು ಅಂದ್ರೆ ಫಸ್ಟ್ ಹಾಫ್ ತುಂಬಾ ಎಳೆದ್ಬಿಟ್ಟಿದ್ದಾರೆ. ಲಾಸ್ಟ್ 10 ನಿಮಿಷ ಇಂಟರ್ವಲ್ 10 ನಿಮಿಷ ಇದೆಯಲ್ಲ, ಅಷ್ಟು ಮಾತ್ರ ನಿಮ್ಗೆ ಸ್ವಲ್ಪ ಜೋಶ್ ಕೊಡುತ್ತೆ. ಇನ್ ಮಿಕ್ಕಿದೆಲ್ಲ ನಿಜವಾಗ್ಲೂ ಬೋರಿಂಗ್. 2 hours 43 minutes ಮೂವಿನ ತಗೊಂಬಂದ್ 2 ಗಂಟೆ 20 ನಿಮಿಷ ಮಾಡಿ ಕರೆಕ್ಟ್ ಆಗಿ ಈಕ್ವಲ್ ಆಗಿ ತೋರಿಸಿದ್ರೆ, ಅಂದ್ರೆ ಫಸ್ಟ್ ಹಾಫ್ ನ ಮತ್ತೆ ಸೆಕೆಂಡ್ ಹಾಫ್ ನ ಈಕ್ವಲ್ ಆಗಿ ತೋರಿಸಿದ್ದಾರೆ, ಸ್ವಲ್ಪ ಜನಗಳಿಗೆ ಇನ್ನೂ ಇಷ್ಟ ಆಗೋದಂತ ನಾನು ಹೇಳ್ತೀನಿ. ಸೊ ಎಡಿಟಿಂಗ್ ಕೂಡ ಅಷ್ಟಕ್ಕಷ್ಟೇ. ಯಾಕೆಂದ್ರೆ ಹೇಳ್ದಂಗೆ ಟೈಮ್ ನ ಸ್ವಲ್ಪ ಕಟ್ ಮಾಡಬಹುದಿತ್ತು. ಲಾಂಗ್ ಶಾರ್ಟ್ಸ್ ತುಂಬಾ ಇದೆ, ಅದನ್ನೆಲ್ಲ ಕಟ್ ಮಾಡಿ ಟ್ರಿಮ್ ಮಾಡಿ ನೀಟಾಗಿ ಮಾಡಿದ್ರೆ ಒಂದು ಒಳ್ಳೆ ಮೂವಿ ಆಗ್ಬೋದಿತ್ತು ಅಂತ ನನ್ನ ಅಭಿಪ್ರಾಯ. ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ, ಈ ಮೂವಿ ಎಲ್ಲರಿಗೂ ಇಷ್ಟ ಆಗಲ್ಲ. ಕಾರಣ ಏನಂದ್ರೆ ಇದೊಂದು ಸ್ಲೋ ಪೇಸ್ ಮೂವಿ. ಎಸ್ಪೆಷಲಿ ಫಸ್ಟ್ ಹಾಫ್ ಅಲ್ಲಿ ಆಡಿಯನ್ಸ್ ನ ಇಳಿಸ್ ಕೂರ್ಸೋದು ತುಂಬಾ ಕಷ್ಟ ಇದೆ. ಏನಾದ್ರು ಫಸ್ಟ್ ಹಾಫ್ ನ ಕ್ರಾಸ್ ಮಾಡೋರು ನೀವು ಖಂಡಿತವಾಗ್ಲೂ ಈ ಮೂವಿ ಇಷ್ಟ ಆಗೇ ಆಗುತ್ತೆ. ಆದ್ರೆ ಈ ಮೂವಿನ ಮೋಹನ್ ಲಾಲ್ ಫ್ಯಾನ್ಸ್ ಎಂಜಾಯ್ ಮಾಡ್ಕೊಂಡು ನೋಡ್ತಾರೆ. ಯಾಕಂದ್ರೆ 1990s ಮೋಹನ್ ಲಾಲ್ ನ ನಾವು ಈ ಮೂವಿಲಿ ವಾಪಸ್ ನೋಡ್ತಾ ಇದೀವಿ. ಆದ್ರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನೋಡಿ ಒಂದ್ಸತಿ ಖಂಡಿತವಾಗ್ಲೂ ನೋಡಬಹುದು. ಸೊ ನಾನು ಈ ಮೂವಿಗೆ 6.5 out of 10 ರೇಟ್ ಮಾಡ್ತಾ ಇದೀನಿ. ಯಾಕೆ ಅಂದ್ರೆ ಮೋಹನ್ ಲಾಲ್ ಅವರು ಒಬ್ಬರೇ ಈ ಮೂವಿನ ಕ್ಯಾರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಬೇರೆ ಯಾವ ಪಾಯಿಂಟ್ಗೂ ಅಲ್ಲ. ಯಾರು ದೃಶ್ಯಂನ ನೋಡಿ ದೃಶ್ಯಂಗಿಂತ ಚೆನ್ನಾಗಿದೆ ಅಂತ ಹೇಳ್ತಾರೆ, ಅದೆಲ್ಲ ಸುಳ್ಳು, ನಂಬಕ್ ಹೋಗ್ಬೇಡಿ. ದೃಶ್ಯಮೇ ಬೇರೆ ಲೆವೆಲ್, ಇದೆ ಬೇರೆ ಲೆವೆಲ್. ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನೋಡಿದ್ರೆ ಈ ಮೂವಿ ಖಂಡಿತವಾಗ್ಲೂ ಒಂದ್ಸತಿ ನೋಡಬಹುದು. ಪ್ರೆಡಿಕ್ಟಬಲ್ ಇದೆ, ಬಟ್ ನೋಡಬಹುದು, ಎಂಜಾಯ್ ಮಾಡಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.